ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ ಈ ಶ್ರಮ್ ಕಾರ್ಡ್ನ ಯಾವ ರೀತಿ ಆನ್ಲೈನ್ ಅಪ್ಲೈ ಮಾಡೋದು ಹೇಗೆ, ಅಪ್ಲೈ ಮಾಡ್ಕೊಂಡು ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳೋದು ಕೂಡ ಹೇಗೆ ಅನ್ನೋದನ್ನ ನಾನು ಇಲ್ಲೇ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಏನೆಲ್ಲ ಬೇಕಾಗುತ್ತೆ, ಯಾವ ರೀತಿ ನಿಮ್ಮ ಮೊಬೈಲಲ್ಲೇ ಕೂಡ ಇದು ಆರಾಮಾಗಿ ಈಸಿಯಾಗಿ ಒಂದು 5 to 10 ಮಿನಿಟ್ಸಲ್ಲಿ ನೀವು ಆರಾಮಾಗಿ ಮಾಡ್ಕೊಬೋದು. ಬನ್ನಿ ಯಾವ ರೀತಿ ಅಂತ ಅಂದ್ಬಿಟ್ಟು ಲೈವಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಅಲ್ವಾ. ಇಲ್ಲಿ ನೋಡ್ತಾ ಇಲ್ಲ, ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ ಈ ಶ್ರಮ್ ಕಾರ್ಡ್ ಅಂತ ಅಂದ್ಬಿಟ್ಟು, ಇಲ್ಲ ಈ ಶ್ರಮ್ ಅಂತ ಹಾಕಿದ್ರೆ ಸಾಕು, ಈ ಥರ ಲಿಂಕ್ ಓಪನ್ ಆಗುತ್ತೆ. ಬಂದಂಥ ಲಿಂಕ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಫಸ್ಟ್ ಲಿಂಕ್ ಕಾಣ್ತಿದ್ದೆ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇಲ್ಲ, ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೊಬೋದು. ಇಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅಷ್ಟು ಲ್ಯಾಂಗ್ವೇಜ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ಕನ್ನಡ ಬೇಕಂದರೆ ಕನ್ನಡ ಕೂಡ ನೀವು ಹಾಕ್ಕೋಬೋದು. ನಾನು ಇಲ್ಲಿ ಇಂಗ್ಲೀಷ್ ಕಂಫರ್ಟಬಲ್ ಇದೆ ಅಂತಂದ್ಬಿಟ್ಟು ಇಂಗ್ಲೀಷ್ ಹಾಕ್ಕೊತಾ ಏನಿಲ್ಲಿ. ಅದಾದಮೇಲೆ ಕೆಳಗಡೆ ಗೋ ಟು ಮೈನ್ ಪೇಜ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ ಮೈನ್ ಪೇಜ್ಗೆ ಹೋಗೋದಕ್ಕೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಇದಲ್ಲೇ ಓಪನ್ ಆಯಿತು. ನೋಡ್ತಾ ಇರ್ಬೋದು ಈ ಶ್ರಮ್ ಕಾರ್ಡ್ ಅಂತ ಅಂದ್ಬಿಟ್ಟು ಮೈನ್ ಪೇಜು ಗೌರ್ಮೆಂಟ್ ವೆಬ್ಸೈಟ್ ಓಪನ್ ಆಗಿದೆ. ಇಲ್ಲಿ ನಾವು ಕೂಡ ತುಂಬ ಆಪ್ಷನ್ಗಳು ನೋಡ್ಬೋದು. ಮತ್ತು ಮಾನ್ಧನ್ ಯೋಜನೆ ಕೂಡ ಇಲ್ಲೇ ಅಪ್ಲೈ ಮಾಡೋ ಅಂಥದ್ದು. ಮಾನ್ಧನ್ ಯೋಜನೆ ಅಪ್ಲೈ ಮಾಡಬೇಕು ಅಂದರೆ ಫಸ್ಟು ರಿಜಿಸ್ಟ್ರೇಷನ್ ಆಗಿರಬೇಕಂದ್ರೆ ಈ ಶ್ರಮ್ ಕಾರ್ಡ್ ಆಗಿರಬೇಕು. ಈ ಶ್ರಮ್ ಆಗಿರೋವಂಥದ್ದು ಮಾನ್ಧನ್ ಯೋಜನೆ ತಿಂಗಳು 3,000 ಬರೋವಂಥ ಪಿಂಕ್ಷನ್ ಬರೋವಂಥ ಯೋಜನೆಗಳಿಗೆ ಅಪ್ಲೈನ ಮಾಡೋ ಅಂಥದ್ದು. ಪಿಂಕ್ಷನ್ ಯಾವ ರೀತಿ ಅಪ್ಲೈ ಮಾಡೋ ಅಂಥದ್ದು ಕೂಡ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಫಸ್ಟು ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಈ ಶ್ರಮ್ ಕಾರ್ಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ನೋಡ್ತಾ ಇರಲ್ಲ, ಈ ಥರ ಓಪನ್ ಆಯಿತು. ಇಲ್ಲಿ ಸೆಲ್ಫ್ ರಿಜಿಸ್ಟ್ರೇಷನ್ ಒಂದು ಕಡೆ ಇದೆ. ಮತ್ತು ಏನೆಲ್ಲ ಡಾಕ್ಯುಮೆಂಟ್ ಬೇಕಪ್ಪ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಅಂದರೆ ಇಲ್ಲಿ ನೋಡ್ತಾ ಇದ್ದಲ್ಲ, ಈ ಶ್ರಮ್ ಕಾರ್ಡ್ ರಿಕ್ವೈರ್ಡ್ ಫಾರ್ ರಿಜಿಸ್ಟ್ರೇಷನ್ ಆಧಾರ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅಂತ ಆಧಾರ್ ಕಾರ್ಡ್ ಬೇಕು. ಮತ್ತು ಏಜ್ ಬಂದು 16 ರಿಂದ 59 ಏಜ್ ಒಳಗಡೆ ಇರೋವಂಥವ್ರು ಯಾರು ಬೇಕಾದರೂ ಅಪ್ಲೈನ ಮಾಡೋ ಅಂಥದ್ದು. ಇದಕ್ಕೆ ಏನಪ್ಪ ಕಂಡೀಷನು, ಈ ಶ್ರಮ್ ಕಾರ್ಡ್ಗೆ ಅಪ್ಲೈ ಮಾಡೋ ಅಂಥದಕ್ಕೆ ಏನಪ್ಪ ಕಂಡೀಷನು ಅಂತಂದರೆ ಇಲ್ಲೇ ಕೊಡಲಾಗಿದೆ ಯಾರೆಲ್ಲ ಅಪ್ಲೈ ಮಾಡಬಾರ್ದು, ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೆ. ESI ಆಗಲಿ EPF ಆಗಲಿ ಅಂಥವ್ರು ಇಲ್ಲಿ ಅಪ್ಲೈನ ಮಾಡೋದಕ್ಕಾಗಲ್ಲ. ಅದಕ್ಕೆ SS ಅಂತ ಇರಬಾರ್ದು, ನೋ ಅಂತ ಇರಬೇಕಾಗತ್ತೆ. ಇಲ್ಲ ಒಂದು ಬರುತ್ತೆ ಒಂದು ಬರಲ್ಲ ಅಂದರೆ ESI ಬರಲ್ಲ, PF ಬರುತ್ತೆ ಅಂದವರು ಕೂಡ ಅಪ್ಲೈನ ಮಾಡೋಕ್ಕಾಗಲ್ಲ. ನೋಡೋದಲ್ಲ, ಇಲ್ಲ ಅಂತ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿ ಮೇಲ್ಗಡೆ ನಾನು ಇವಾಗ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರೋವಂಥ ಮೊಬೈಲ್ ನಂಬರ್ನ ಹಾಕ್ಕೊತಾ ಇದ್ದೀನಿ. ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕು ಆಧಾರ್ ಕಾರ್ಡ್ಗೆ. ಆ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದೆಯೋ ಆ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಸಬ್ಮಿಟ್ ಸೆಂಡ್ OTP ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ, ಅದು ಆಪ್ಷನ್ ಓಪನ್ ಆಗುತ್ತೆ. ಅವಾಗ ಕ್ಲಿಕ್ ಮಾಡಿದ ತಕ್ಷಣ ಒಂದು OTP ಹೋಗಿರುತ್ತೆ. ಈ ನಂಬರ್ನ ಅಲ್ಲಿ ಹಾಕೋದಲ್ಲ, ನೀವು ರಿಜಿಸ್ಟರ್ ಮಾಡೋದಲ್ಲ, ಅಲ್ಲಿ ಆ ನಂಬರ್ಗೆ 8 ನಂಬರ್ಸು OTP ಹೋಗುತ್ತೆ. ಆ 8 OTPನ ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಆಮೇಲೆ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಆದಮೇಲೆ ನಿಮಗೆ ನೆಕ್ಸ್ಟು ಪೇಜು KYCಗೆ ಬಂತು. ನೋಡ್ತಾ ಇದ್ದಲ್ಲ, ನೆಕ್ಸ್ಟ್ ಪೇಜ್ KYCಗೆ ಬಂದಿದೆ. ಇಲ್ಲಿ ಆಧಾರ್ KYC ಅಂತ ಕೇಳ್ತಾರೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೋಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರು ಮತ್ತು ವರ್ಚುವಲ್ ID ನಂಬರ್ ಇದೆ. ವರ್ಚುವಲ್ ನಂಬರ್ ID ಬೇಕಾಗಿರೋದಿಲ್ಲ, ಆಧಾರ್ ಕಾರ್ಡಲ್ಲೇ ಇರುತ್ತೆ. ಅದು ನಿಮ್ಗೆ ಗೊತ್ತಿಲ್ಲ ಅಂತ ಬೇಡ. ಇಲ್ಲಿ ನಿಮ್ಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ಈ ವಿಡಿಯೋ ಕೂಡ ಇದೆ, ಇಂಗ್ಲೀಷು ಮತ್ತು ಹಿಂದಿಯಲ್ಲೇ ವಿಡಿಯೋ ಕೂಡ, ಅದು ಚಿಕ್ಕ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಕೂಡ ಪ್ಲೇ ಆಗುತ್ತೆ. ಇವಾಗ ಇಲ್ಲಿ ನಿಮಗೆ ಆಧಾರ್ ನಂಬರ್ನ ಹಾಕ್ಕೋಬೇಕಾಗುತ್ತೆ. ಫಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಒಂದೊಂದು ಬಾಕ್ಸಲ್ಲಿ 4 ನಂಬರ್ಸ್ ಥರ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದೆಯೋ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಬೇಕಾಗತ್ತೆ. ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಒಂದು OTP ಹೋಗಿರುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ, 6 ನಂಬರ್ಸ್ ಅಂತ OTP. ಆ OTPನ ಇಲ್ಲಿ ಹಾಕೋಬೇಕು. OTPನ ಎಂಟರ್ ಮಾಡಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದೆಯಲ್ಲ ಕೆಳಗಡೆ, ಆ ಕ್ಯಾಪ್ಚರ್ ಕೋಡ್ನ ಕೂಡ ಅಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಟೈಪ್ ಮಾಡಾದ್ಮೇಲೆ ನಿಮಗೆ ಅಲ್ಲಿ ಸಬ್ಮಿಟ್ ಅನ್ನೋದು ಇದೆಲ್ಲ ವ್ಯಾಲಿಡೇಟ್ ಅನ್ನೋದು ಬಟನ್ನು ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ನಾನು ಇಲ್ಲಿ OTP ಹಾಕ್ಕೊಂಡಿದ್ದೀನಿ. ಇವಾಗ ಕ್ಯಾಪ್ಚರ್ ಕೋಡ್ ಕೂಡ ಎಂಟರ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಚರ್ ಕೋಡ್ ಹಾಕಿದ್ಮೇಲೆ ಇಲ್ಲಿ ಕೆಳಗಡೆ ವ್ಯಾಲಿಡೇಟ್ ಅನ್ನೋ ಬಟನ್ ಓಪನ್ ಆಗುತ್ತೆ. ನೋಡ್ತಾ ಇಲ್ಲ, ಗ್ರೀನ್ ಕಲರ್ ಬಟನ್ ಬಂತು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ಮತ್ತು ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಜೆಂಡರು ಎಲ್ಲ ಪ್ರತಿಯೊಂದು ಮೇಲ್ಗಡೆ ತೋರಿಸ್ತಾ ಇರುತ್ತೆ. ಯಾಕಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡಿಂದ ಲಾಗಿನ್ ಆಗಿರೋದ್ರಿಂದ ಪ್ರತಿಯೊಂದು ಡೀಟೇಲ್ ಇಲ್ಲಿ ಶೋ ಆಗ್ತಾ ಇರುತ್ತೆ. ಆಧಾರ್ ಕಾರ್ಡ್ ಫೋಟೋ ಕೂಡ ನಿಮ್ಮ ಆಧಾರ್ ಕಾರ್ಡಲ್ಲಿರೋವಂಥ ಫೋಟೋನೇ ಪೀಚಾಗಿ ಬಂದಿರುತ್ತೆ. ಲಾಸ್ಟಲ್ಲಿ ನಿಮ್ಮ ಕಾರ್ಡಲ್ಲಿ ಅದೇ ಕಾರ್ಡ್, ನಿಮ್ಮ ಶ್ರಮ್ ಕಾರ್ಡಲ್ಲಿ ಆ ಫೋಟೋನೇ ಪೀಚಾಗಿ ಬರುತ್ತೆ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸು ಮತ್ತು
ಮತ್ತು ಪ್ರೆಸೆಂಟ್ ಅಡ್ರೆಸ್ನ ಕೇಳ್ತಾ ಇದೆ. ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ನೀವು ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಪ್ರತಿಯೊಂದು ಫಿಲ್ನ ಮಾಡ್ಕೋಬೇಕಾಗತ್ತೆ. ಸೇಮ್ ಇದೆ ಸೇಮ್ ಆ್ಯಸ್ ಅಂತ ಕೊಡ್ಬೋದು, ಇಲ್ಲಾಂದರೆ ಬೇರೆ ಬೇರೆ ಇದ್ದರೆ ಬೇರೆ ಬೇರೆಯಾಗಿ ನೀವು ಟೈಪ್ನ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಅಂದರೆ ನಿಮ್ಮ ಸ್ಟೇಟು, ವಿಲೇಜು, ಡಿಸ್ಟಿಕ್ಕು, ಸಬ್ ಡಿಸ್ಟಿಕ್ಕು, ಪಿನ್ ಕೋಡು ಪ್ರತಿಯೊಂದು ಕೂಡ ಇಲ್ಲಿ ನೀವು ಮೆನ್ಷನ್ನ ಮಾಡಬೇಕಾಗತ್ತೆ. ಎಲ್ಲ ಸೇಮ್ ಅದೇ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ನೀವು ಇದ್ದೀರಾ ಅಂತಂದರೆ ಇಲ್ಲಿ ಪಕ್ಕದಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು, ನಿಮ್ಮ ರೈಟ್ ಸೈಡಲ್ಲಿ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆಯಲ್ಲ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಈ ಕಡೆ ಏನಿದೆಯೋ ಅದೇ ಪೀಚಾಗಿ ಇಲ್ಲಿ ಸೇವ್ ಆಗುತ್ತೆ. ಇದೆಲ್ಲ ಫುಲ್ ಪ್ರತಿಯೊಂದು ಕೂಡ ಅಪ್ಡೇಟ್ ಆದಮೇಲೆ ಕೆಳಗಡೆ ಬರಬೇಕಾಗತ್ತೆ. ನೋಡ್ತಾ ಇಲ್ಲ, ಇಲ್ಲಿ ಚೆಕ್ ಬಾಕ್ಸ್ ನೋಡೋದಲ್ಲ, ಇವಾಗ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ನಾನು ಇಲ್ಲಿ ಕ್ಲಿಕ್ನ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಸೇಮ್ ಈ ಕಡೆ ಏನು ಎಲ್ಲ ಟೈಪ್ ಮಾಡಿದ್ರು ಅದೆಲ್ಲ ಸೇಮ್ ಆಗಿ ಈ ಕಡೆ ಬರುತ್ತೆ. ಪರ್ಮನೆಂಟು ಮತ್ತು ಪ್ರೆಸೆಂಟು ಸೇಮ್ ಇರೋದ್ರಿಂದ ನಾನು ಮಾಡ್ಕೊತಾ ಇದ್ದೀನಿ. ಇಲ್ಲ ನಿಮ್ಮದೇನು ಬೇರೆ ಬೇರೆ ಇದೆ, ಬೇರೆ ಬೇರೆ ಮಾಡ್ಕೋಬೋದು. ಈಗ ಕೆಳಗಡೆ ಇಲ್ಲಿ ಪಾನ್ ನಂಬರ್ನ ಕೇಳ್ತಾ ಇದೆ, ಪಾನ್ ನಂಬರ್ನ ಹಾಕ್ಕೋಬೇಕಾಗುತ್ತೆ. ಪಾನ್ ನಂಬರ್ನ ಎಂಟರ್ ಮಾಡಾದಮೇಲೆ ಕೆಳಗಡೆ ಬಂದರೆ ಪ್ಲಾಟ್ಫಾರ್ಮ್ನ ಕೇಳ್ತಾ ಇದೆ. ಪ್ಲಾಟ್ಫಾರ್ಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು ಯಾವಾಗ ಕೆಲಸ ಮಾಡ್ತಾಯಿದ್ದೀರಾ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದಷ್ಟು ಆಪ್ಷನ್ ಓಪನ್ ಆಗುತ್ತೆ. ಸ್ವಿಗ್ಗಿಯೋ ಇಲ್ಲ ಝೊಮ್ಯಾಟೊನೋ, ಊಬರು, ಓಲಾ, ಅಮೆಝಾನು, ಯಾವುದು ನೀವು ಕೆಲಸ ಮಾಡ್ತಾಯಿದ್ನೋ ಅದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇದು ಬಿಟ್ಟು ಬೇರೆ ಯಾವುದೂ ಹಾಕ್ಕೊಳೋದಕ್ಕಾಗೋದಿಲ್ಲ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಆಲ್ರೆಡಿ ಅಲ್ಲಿರುತ್ತೆ. ಅದಾದಮೇಲೆ ನಿಮ್ಮ ಹತ್ರ ಐ ಡಿ ಕಾರ್ಡ್ ಏನೋ ಪ್ರೊವೈಡ್ ಆಗಿದೆ ಕಂಪನಿಯಿಂದ, ಐ ಡಿ ಕಾರ್ಡ್ ಇದ್ದರೆ ಐ ಡಿ ಕಾರ್ಡ್ ಎಷ್ಟು ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಅದಾದಮೇಲೆ ಎಕ್ಸ್ಟ್ರಾ ಪ್ಲಾಟ್ಫಾರ್ಮ್ ನೀವೇನೋ ಕೆಲಸ ಮಾಡ್ತಾಯಿದ್ರೆ ಆ್ಯಡ್ ಮೋರ್ ಪ್ಲಾಟ್ಫಾರ್ಮ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಅವಶ್ಯಕತೆ ಇರೋದಿಲ್ಲ, ಬೇಡ ಅದು ರಿಮೂವ್ ಮಾಡ್ಕೋಬೋದು. ನೀವು ರಿಮೂವ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಆಪ್ಷನ್ನು ಹೋಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇದ್ದಲ್ಲ ಪ್ರೈಮರಿ ಆಕ್ಯುಪೇಷನ್ನ ಕೇಳ್ತಾ ಇದೆ. ಪ್ರೈಮರಿ ಆಕ್ಯುಪೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ಗಳು ತೋರಿಸುತ್ತೆ. ಇಲ್ಲಿ ಕಾರು, ಟ್ಯಾಕ್ಸಿ ಮೇಲೆ ಕ್ಲಿಕ್ನ ಮಾಡ್ತಾನೆ. ಊಬರ್ ಸೆಲೆಕ್ಟ್ ಮಾಡೋದ್ರಿಂದ ಅದಕ್ಕೆ ಇಲ್ಲಿ ರಿಲೇಟೆಡ್ ಆಗಿರೋಂಥ ಆಪ್ಷನ್ ತೋರಿಸಿದೆ. ಅದಾದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಸೇವ್ ಆಗುತ್ತೆ. ಅಂದರೆ ಏನೆಲ್ಲ ಫಿಲ್ ಮಾಡಿರೋದೆಲ್ಲ ಕರೆಕ್ಟಾಗಿದೆ ಚೆಕ್ ಮಾಡಿಕೊಂಡು ವೆರಿಫೈ ಮಾಡಿಕೊಂಡು ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಎಲ್ಲ ಕರೆಕ್ಟಾಗಿದೆ ಅಂತ ಗೊತ್ತಾದಮೇಲೆ ಅದಾದಮೇಲೆ ಎಡಿಟಿಂಗ್ ಏನಿದೆ ಎಡಿಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಡಿಟಿಂಗ್ ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ಕರೆಕ್ಟಾಗಿರೋದ್ರಿಂದ ಸಬ್ಮಿಟ್ ಅಂತ ಕೊಡ್ತಾಯಿದ್ದೀನಿ ನಾನು. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇದ್ದಲ್ಲ ಈ ಥರ ನಿಮ್ಮ ಈ ಶ್ರಮ್ ಕಾರ್ಡ್ ಅವಾಗೇ ನಿಮಗೆ ಜನ್ರೇಟ್ ಆಗಿ ಈ ಶ್ರಮ್ ಕಾರ್ಡ್ ನಿಮ್ಮ ಹೆಸರಿಗೆ ಬರುತ್ತೆ. ಅದ್ರ ಮೇಲೆ ಡೌನ್ಲೋಡ್ ಅಂತ ಇದೆಯಲ್ಲ, ಡೌನ್ಲೋಡ್ UNA ಕಾರ್ಡ್ ಅಂತ, ಅದ್ರ ಮೇಲೆ ಗ್ರೀನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ UNA ಕಾರ್ಡ್ ಅಂದರೆ ಈ ಶ್ರಮ್ ಕಾರ್ಡ್ ಕೂಡ ಈ ಥರ ಡೌನ್ಲೋಡ್ ಆಗುತ್ತೆ. ಇದನ್ನು ನೀವು ಒಂದು ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಥರ ಮಾಡಿಟ್ಕೋಬೋದು, ಇಲ್ಲ ಲ್ಯಾಮಿನೇಷನ್ ಕೂಡ ಮಾಡಿಟ್ಕೊಳ್ಬೋದು, ಇಲ್ಲಾಂದರೆ ನಿಮ್ಮ ಫೋನಲ್ಲೇ ಸೇವ್ ಮಾಡ್ಕೋಬೋದು. ಈ ನಂಬರಿಂದ ನೀವು ಆಧಾರ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊತಿದ್ದಲ್ಲ ಅದೇ ರೀತಿ ಇದನ್ನು ಕೂಡ ನೀವು ಯಾವಾಗ ಬೇಕೋ ಅವಾಗ ಡೌನ್ಲೋಡ್ನ ಮಾಡ್ಕೋಬೋದು. ನೋಡೋದಲ್ಲ ಯಾವ ರೀತಿ ಈ ಶ್ರಮ್ ಕಾರ್ಡ್ನ ಅಪ್ಲೈ ಮಾಡೋದು ಹೇಗೆ ಆನ್ಲೈನಲ್ಲಿ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಲೈವಲ್ಲಿ ತಿಳ್ಕೊಟ್ಟಿದ್ದೀನಿ. ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಂಡು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.